ಏನಿವತ್ತು ನಮ್ಮನೆ ಮಹಾಲಕ್ಷ್ಮಿ ಮುಖದಲ್ಲಿ ನಗು ಮಾಯ ಆಗಿದೆ? ಕಾರಣ ಏನಂತ ಕೇಳ್ಬೋದಾ? ಅರಸನ ಕೋಟೆಯಲ್ಲಿ ನಗು ಇದ್ರೆ ಮಾತ್ರ ಅಲ್ವಾ ರಘು ನನ್ನ ಮುಖದಲ್ಲಿ ನಗು ಬರೋದಕ್ಕೆ ಸಾಧ್ಯ. ಹಾಗಾದ್ರೆ ಈಗ ಯಾರ ಮುಖದಲ್ಲಿ ನಗು ಇಲ್ಲ ಅಂತ ಹೇಳ್ತಿದ್ಯಾ? ಯಾಕೂ ಗೊತ್ತಿಲ್ಲ ರಘು, ಇತ್ತೀಚೆಗೆ ಎಲ್ಲರ ಮುಖದ ಮೇಲೂ ನಗು, ಸಂತೋಷ ಅನ್ನೋದೇ ಕಾಣೆ ಆಗ್ಬಿಟ್ಟಿದೆ. ನಿನ್ನೆ ರಾತ್ರಿ ಪಾರ್ವತಿ ಹಾಲು ಕಾಯಿಸೋವಾಗ ಯಾವುದೋ ಜ್ಞಾನದಲ್ಲಿ ಬಿಸಿ ಪಾತ್ರೆ ಮುಟ್ಬಿಟ್ಟಿದ್ದಾಳೆ. ಯಾಕಮ್ಮ ಏನಾಯ್ತು ಅಂತ ಕೇಳಿದ್ರೆ ಏನೇನೋ ಸಬೂಬು ಹೇಳ್ತಾಳೆ. ಇವತ್ತು ಮಗು ಬೇಡ ಅಂತ ಹೇಳ್ತಾ ಇದ್ರು ಜನನಿ ಬಲವಂತವಾಗಿ ಮಗುಗೆ ತಿಂಡಿ ತಿನ್ನಿಸ್ತಾ ಇದ್ದಾಳೆ. ಮಗು ಹೇಳ್ತಾ ಇದೆ ಪಾರ್ವತಿನೇ ತಿನ್ನಿಸ್ಬೇಕು ಅಂತ, ಆದರೂ ಕೇಳ್ತಾ ಇಲ್ಲ. ಯಾಕೋ ಇತ್ತೀಚೆಗೆ ಅವರಿಬ್ಬರಲ್ಲಿ ಮನಸ್ತಾಪ, ಒಳಜಗಳ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಇದು ಹೀಗೆ ಬಿಟ್ಟರೆ ಇನ್ಯಾವ ಸ್ಥಿತಿಗೆ ಹೋಗುತ್ತೋ ಅಂತ ನನ್ನನ್ನು ಚಿಂತೆ ಕಾಡ್ತಿದೆ. ಅಖಿಲ, ಅದಕ್ಕೆ ನಾನು ಅವತ್ತೇ ಹೇಳಿದೆ, ಈಗಷ್ಟೇ ಇಬ್ಬರ ಮಧ್ಯ ಸಣ್ಣದಾಗಿ ಜಗಳ ಶುರುವಾಗಿದೆ. ಕಿಡಿ ಇದ್ದಾಗಲೇ ಅದನ್ನು ಆರಿಸ್ಬಿಡ್ಬೇಕು. ದೊಡ್ಡ ಬೆಂಕಿ ಆದರೆ ಆರಿಸೋದು ಕಷ್ಟ ಆಗುತ್ತೆ. ಈಗಲೇ ಅವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸೋಣ ಅಂತ. ಆದರೆ ನೀನೇ ಬೇಡ ಅಂದೆ. ನೀವು ಹೇಳೋದು ಸರಿ ರಘು, ಆದರೆ ಅವರಿಬ್ಬರ ಮಧ್ಯ ಮನಸ್ತಾಪ, ಒಳಜಗಳ ಈ ಮಟ್ಟಕ್ಕೆ ಹೋಗುತ್ತೆ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಏನು ಕಾರಣ ಅಂತನೂ ನಮಗೆ ಗೊತ್ತಿಲ್ವಲ್ಲ. ಆಗಲೂ ಗೊತ್ತಿರಲಿಲ್ಲ, ಈಗಲೂ ಗೊತ್ತಿಲ್ಲ. ಏನಾದರೂ ಕೇಳಕ್ಕೆ ಹೋದರೆ ಏನೂ ಆಗೇ ಇಲ್ಲ ಅನ್ನೋ ಥರ ನಮ್ಮ ಮುಂದೆ ನಾಟಕ ಮಾಡ್ತಾರೆ. ಹೀಗಿದ್ದಾಗ ನಾವಾದರೂ ಯಾವ ಪರಿಹಾರ ಹೇಳಕ್ಕೆ ಸಾಧ್ಯ ಇತ್ತು? ಹಾಗಾದರೆ ಈಗ ಏನು ಮಾಡೋಣ ಅಂತೀಯಾ? ಈ ಸಮಸ್ಯೆನ ಹೇಗೆ ಬಗೆಹರಿಸೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ರಘು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಅವರಿಬ್ಬರನ್ನು ನೇರವಾಗಿ ನಮ್ಮ ಎದುರುಗಡೆ ಕರೆಸಿ ಮಾತಾಡಿದ್ರೆ ಮತ್ತೆ ಏನೂ ಆಗೇ ಇಲ್ಲ ಅನ್ನೋ ಥರನೇ ವರ್ತಿಸ್ತಾರೆ, ಹಾಗೆ ವಾದಿಸ್ತಾರೆ. ಹಾಗಂತ ನಾವು ಈಗ ಸುಮ್ಮನೆ ಇರೋಕ್ಕಾಗಲ್ಲ. ಒಂದು ಕೆಲಸ ಮಾಡ್ಲಾ ಅಖಿಲ, ವೀರೇನ್ ಫೋನ್ ಮಾಡಿ ಈ ವಿಷಯವಾಗಿ ಮಾತಾಡ್ಲಾ? ಅವನಿಂದ ಈ ಸಮಸ್ಯೆ ಬಗೆಹರಿಬೋದು ಅಂತ ನನಗನ್ನಿಸ್ತಾ ಇದೆ. ಬೇಡ ರಘು, ವೀರಣ್ಣ ತನ್ನ ಮಗಳು ಈ ಮನೆಯಲ್ಲಿ ಸುಖವಾಗಿದ್ದಾಳೆ, ಸಂತೋಷವಾಗಿದ್ದಾಳೆ ಅಂತಲೇ ಅಂದ್ಕೊಂಡಿದ್ದಾರೆ. ಅವ್ರ ಭಾವನೆ ಹಾಗೇ ಇರಲಿ. ಈ ವಿಷಯ ಏನಾದರೂ ನಾವು ಅವ್ರಿಗೆ ಹೇಳಿದ್ರೆ ಅವ್ರ ಸ್ವಭಾವ ನಿಮಗೆ ಗೊತ್ತಲ್ಲ, ನೇರವಾಗಿ ಮನೆಗೆ ಬರ್ತಾರೆ. ಏನು ಕಾರಣ, ಏನಾಯಿತು ಅಂತ ಎಲ್ಲರ ಮುಂದೆನೂ ಕೇಳ್ತಾರೆ. ಆಗ ಅದರಿಂದ ಜನನಿ, ಪಾರ್ವತಿ ಇಬ್ಬರಿಗೂ ಇರಿಸು ಮುರುಸಾಗುತ್ತೆ. ನಮ್ಮ ಮುಂದೆನೇ ಸಮಸ್ಯೆ ಏನು ಅನ್ನೋದನ್ನ ಜನನಿ, ಪಾರ್ವತಿ ಹೇಳ್ಕೊಳ್ತಾ ಇಲ್ಲ. ಇನ್ನು ವೀರಣ್ಣ ಕೇಳಿದ್ರೆ ಹೇಳ್ಬಿಡ್ತಾರಾ? ಇದರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದೇ ಹೊರತು ಅದಕ್ಕೆ ಪರಿಹಾರ ಅಂತೂ ಖಂಡಿತ ಸಿಗಲ್ಲ. ಬೇಡ ರಘು, ಈಗ ಸದ್ಯಕ್ಕೆ ವೀರಣ್ಣಂಗೆ ಏನು ಹೇಳೋದೇ ಬೇಡ. ನಾವೇ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ಳೋಣ. ಸರಿ. ಆಹಾ, ಒಳ್ಳೆ ದಂತ ಗೊಂಬೆ ತರ ಕಾಣಿಸ್ತಾ ಇದ್ದೀನಿ. ನನಗೆ ಪ್ರೇಮ ಪತ್ರ ಬರ್ದು ಕೊಟ್ಟಿರೋ ಆ ನನ್ನ ಪ್ರೇಮ ಕವಿ ಇವತ್ತು ನನ್ನ ಕಣ್ ಹಿಡಿತಾನೆ. ಅದಕ್ಕೆ ಇವತ್ತು ನಾನು ಸ್ಕೂಲ್ಗೆ ಕಾರಲ್ಲಿ ಹೋಗದೆ ನಡ್ಕೊಂಡು ಹೋಗೋಣ ಅಂತ. ಆಗ ನಾನು ಯಾರು, ಹೇಗಿದ್ದೀನಿ ಅಂತ ನನ್ನನ್ನು ಎಲ್ಲೋ ನೋಡಿರೋ ಆ ನನ್ನ ಪ್ರೇಮಿ ನನ್ನ ಮುಂದೆ ಬಂದೇ ಬರ್ತಾನೆ, ನನ್ನ ಕಣ್ ಹಿಡಿತಾನೆ. ಒಂದು ವೇಳೆ ಅವ್ರು ನನ್ನ ಕಣ್ಮುಂದೆ ಬಂದ್ರೆ ನಾನು ಯಾವ ತರ ಮಾತಾಡಿಸ್ಲಿ, ಏನಂತ ಕರೀಲಿ? ಹಾಯ್
ಅಲ್ಲ ಓಯ್ ಅಲ್ಲ ಇನ್ಯಾ ಅಲ್ಲ ಚೆ ಇದ್ಯಾವುದು ಬೇಡ ಅಂತ ಅನಿಸಿದೆ. ಯಾಕಂದ್ರೆ ಅವ್ರು ನೋಡಕ್ ಹೇಗಿದಾರೋ ಏನೋ ಒಂದು ಗೊತ್ತಿಲ್ಲ. ಮೊದ್ಲು ಅವರು ನನ್ನ ಕಣ್ಮುಂದೆ ಬರ್ಲಿ. ಅವ್ರು ಏನಾದ್ರೂ ನೋಡಕ್ಕೆ ನನ್ ತರನೇ ಚೆನ್ನಾಗಿದ್ರೆ ಆಮೇಲೆ ಏನ್ ಕರಿಬಹುದು ಅಂತ ನೋಡೋಣ. ರತ್ನ, ವೇಣಿಯವರೇ, ಇವತ್ತು ಆಕಾಶ ಕೆಳಗ್ ಬಂದು ಭೂಮಿ ಮೇಲೋದಂಗ ಅನಿಸ್ತಾ ಇದೆ ನಂಗೆ. ಏನಿನ್ ಮಾತಿನ ಅರ್ಥ? ಮಾಡೋ ಕೆಲ್ಸ ಬಿಟ್ಟು ಊರ್ ಸುತ್ತಕ್ ಹೋದ್ರಂತೆ, ಹಂಗಾಯ್ತು ನಿಮ್ ಕಥೆ. ಮನೆ ಕೆಲಸ ಮಾಡಕ್ಕೆ ನಾನೇ ಈ ಮನೆ ಕೆಲ್ಸದವಳಲ್ಲ, ಈ ಮನೆ ಬೀಗ್ತಿ. ಆಯ್ತಾಯ್ತು, ಜಾಸ್ತಿ ಬೀಗ್ಬೇಡಿ. ವಯ್ಯಾರದಿಂದ ನುಣುಪಾಗಿ ರೆಡಿಯಾಗಿ ಎಲ್ಲೋ ಹೋಗ್ತಿದ್ದೀರಲ್ಲ, ಎಲ್ಲಿಗೆ ಪಯಣ ಅಂತ ಕೇಳ್ಬಹುದಾ? ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳಂತೆ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನಗೆ ಏನಾಗ್ಬೇಕು? ಏನೂ ಆಗ್ಬೇಕಾಗಿಲ್ಲ. ಆದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಇಂಥ ತಿರುಪೆ ಶೋಕಿ ಬೇಕಾ? ತಿರ್ಪೆ ಗಿರ್ಪೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನೀನ್ ಅನ್ಕೊಂಡಿರೋ ಹಾಗೆ ನನ್ಗೆ ಯಾವ ಮಹಾ ವಯಸ್ಸು ಆಗಿಲ್ಲ. ಅಬ್ಬಬ್ಬಾ ಅಂದ್ರೆ ಒಂದು 40 ದಾಟಿರ್ಬೋದು ಅಷ್ಟೇ. ಅಬ್ಬಬ್ಬಬ್ಬಬ್ಬ, ಜನ ಈ ಥರನೂ ಸುಳ್ಳು ಹೇಳ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಇರೋದನ್ನೇ ಹೇಳ್ತಿರೋದು. ಆಯ್ತಾಯ್ತು, ಹೋಗ್ತಾ ಇರೋ ಕೆಲ್ಸ ಹಾಳು ಬಿದ್ದೋಗ್ಲಿ. ಅಲ್ಲಲ್ಲ, ಒಳ್ಳೇದಾಗ್ಲಿ. ಹೋಗ್ ಬನ್ನಿ. ಆಲ್ ದ ಬೆಸ್ಟ್. ಅಡ್ಬಾಯ್ ಹಾಕಿದ್ಮೇಲೆ ಮುಗಿತು, ಹೋದ್ ಕೆಲ್ಸ ಆದಂಗೆನೆ. ಓಯ್ ಡ್ರೈವರಪ್ಪ, ನಾನು ಪುಟಾಣಿ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ನೀನು ನಿಧಾನಕ್ಕೆ ಕಾರ್ ಓಡಿಸ್ಕೊಂಡು ನಾನು ಹಿಂದೆನೆ ಬಾ. ಫ್ರೆಂಡ್ಸ್, ನಾನು ಕೊಟ್ಟಿರೋ ಲವ್ ಕಿಕ್ಕು ಸಖತ್ತಾಗಿ ಕೆಲಸ ಮಾಡ್ತಿದೆ. ಈ ಅಮ್ಮ ಸ್ವಲ್ಪ ಈ ಲವ್ ವಿಷಯದಲ್ಲಿ ಬ್ಯುಸಿಯಾಗೇ ಇರಬೇಕು. ಆಗ ನಮ್ಮ ಪಾರು, ಈ ಮನೆ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದರೆ ಕಿರಿಕು. ಅದಕ್ಕೆ ಈ ಥರ ಆವಾಗವಾಗ ಕಿಕ್ ಕೊಡ್ತಾ ಇರಬೇಕು. ಫ್ರೆಂಡ್ಸ್, ನಿಮಗೂ ಮಜಾ ಬರ್ತಿದೆ ಅಲ್ಲ? ಐದು ಪಾರು, ಇದೇನಿದು ಯಜಮಾನ್ರೆ, ಇವತ್ತು ಇಷ್ಟೊಂದು ಬೇಗ ಬಂದಿದ್ದೀರಾ? ನಿನಗೆ ಗಿಫ್ಟ್ ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬೇಗ ಬಂದೆ. ಗಿಫ್ಟಾ? ಓ, ಹಬ್ಬ ಹತ್ರ ಬಂತಲ್ಲ, ಅದಕ್ಕೆ ಸೀರೆ ತಗೊಂಡ್ಬಂದಿದ್ದೀರಾ? ಮಲ್ಗೆ ಹೂವು ಅಲ್ವಾ? ಹಾ, ನನಗಿಷ್ಟ ಅಂತ ದಾಸವಾಳದ ಹೂ ತಂದಿದ್ದೀರಾ ತಾನೆ? ಅದ್ಯಾವುದು ಅಲ್ಲ ಪಾರು. ಮತ್ತಿನ್ನೇನು ಯಜಮಾನ್ರೆ? ಗಿಫ್ಟ್ ಏನು ಅಂತ ಹೇಳ್ಬಾರ್ದು, ಅದನ್ನ ತೋರಿಸ್ಬೇಕು. ಮತ್ ತೋರ್ಸಿ. ತೋರ್ಸೋಕ್ಕಿಂತ ಮುಂಚೆ ನೀನ್ ಕಣ್ಣು ಮುಚ್ಕೋಬೇಕು. ಯಾಕೆ? ಸರ್ಪ್ರೈಸ್. ಸರಿ. ಪಾರು, ಇವಾಗ ಕಣ್ಬಿಡು. ಏನಿದು ಯಜಮಾನ್ರೆ? ಏರ್ ಟಿಕೆಟ್. ಅಂದ್ರೆ ನಾವಿಬ್ರು 1 ತಿಂಗಳು ಯುರೋಪಲ್ಲಿ ಟ್ರಿಪ್ ಮಾಡೋದಕ್ಕೆ ಏರ್ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ಅಲ್ಲ ಯಜಮಾನ್ರೆ, ಏನಾಗಿದೆ ನಿಮ್ಗೆ? ಯಾಕಿಂತ ನಿರ್ಧಾರ ತಗೊಂಡ್ರಿ? ಅಲ್ಲದೆ ಸಂಕ್ರಾಂತಿ ಹಬ್ಬ ಇಟ್ಕೊಂಡು ಯಾರಾದ್ರೂ ವಿದೇಶಕ್ಕೆ ಹೋಗ್ತಾರಾ? ಅದು ಮನೆಯವ್ರನ್ನ ಪುಟಾಣಿನ ಬಿಟ್ಟು. ಖಂಡಿತ ಆಗಲ್ಲ ಯಜಮಾನ್ರೆ. ಹಾಗಲ್ಲ ಪಾರು, ನಾವು ಮದುವೆ ಆದ್ಮೇಲೆ ಎಲ್ಲೂ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೋಗೋಣ ಅಂತ ಅನಿಸ್ತು. ಅದಕ್ಕೆ ಬರೀ ನಮ್ಮಿಬ್ರಿಗೆ ಮಾತ್ರ ಟಿಕೆಟ್ ಬುಕ್ ಮಾಡಿದ್ರಾ? ಮನೆಯವ್ರನ್ನೆಲ್ಲ ಮರ್ತು ಬಿಟ್ರಾ? ನಾನು ಪುಟಾಣಿನ ಬಿಟ್ಟು 1 ಕ್ಷಣ ಇರೋದಿಲ್ಲ. ಅಂಥದ್ರಲ್ಲಿ 1 ತಿಂಗಳು ಇರ್ತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ ಯಜಮಾನ್ರೆ? ಇವಾಗೇನು ದಿನ ಪೂರ್ತಿ ನಿನ್ನ ಪುಟಾಣಿ ಜೊತೆನೇ ಇರ್ತೀಯ ಪಾರು? ಇಲ್ಲ ತಾನೆ? ಮೊದಲಾಗಿದ್ರೆ
ಪುಟಾಣಿನ ನೀನು ರೆಡಿ ಮಾಡ್ತಾ ಇದ್ದೆ, ನಾನು ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತಾ ಇದ್ದೆ. ದಿನ ಇಡೀ ಪುಟಾಣಿ ನೋಡ್ಕೊಳ್ಳೋ ಕೆಲಸನೇ ಆಗ್ತಾ ಇತ್ತು. ಅದ್ರ ಜೊತೆಗೆ ನಾನು ಪುಟಾಣಿ ಜೊತೆ ಆಟ ಆಡ್ಕೊಂಡು ಸುತ್ತಾಡ್ಕೊಂಡು ಇರ್ತಾ ಇದ್ದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪರಿಸ್ಥಿತಿಗೆ ತಕ್ಕ ಹಾಗೆ ಜನಗಳ ಮನಸ್ಥಿತಿನೂ ಬದಲಾಗಿದೆ. ವಾಸ್ತವ ಹೀಗಿರ್ಬೇಕಾದ್ರೆ ನಾನು ಮಾತ್ರ ಯಾವಾಗಲೂ ಪುಟಾಣಿ ಜೊತೆಲೇ ಇರಬೇಕು ಅನ್ನೋ ಭ್ರಮೇಲಿದೆಯಾ? ಅದಾಗೋ ಮಾತಾ? ಇದು ಭ್ರಮೆನೋ ಹುಚ್ಚುತನನೋ ನಂಗೆ ಗೊತ್ತಿಲ್ಲ, ಆದರೆ ನಮ್ಮ ಪುಟಾಣಿನ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ. ಬಾರು, ನೀನು ಪುಟಾಣಿ ಜೊತೆ ಮೊದಲಿನ ಥರ ಇದ್ದಿದ್ರೆ ನಾನು ಇನ್ನು ಆಚೆ ಕರ್ಕೊಂಡು ಹೋಗೋದಿರಲಿ, ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇರಲಿಲ್ಲ. ಆದರೆ ಜನ ನೀ ಪುಟಾಣಿನ ನಿನ್ನಿಂದ ದೂರ ಮಾಡಿದ್ದಾಳೆ. ನೀನು ನೋವಲ್ಲಿದೆಯಾ. ನೀನು ಕೊರಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಪಾರು. ಎಷ್ಟು ದಿನ ಹೀಗೆ ಮುಂದುವರಿಯುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ನಿನಗೊಂದು ಬದಲಾವಣೆ ಇರಲಿ ಅಂತ ಈ ನಿರ್ಧಾರ ತಗೊಂಡೆ. ನೀನು ಇಲ್ಲಿದ್ದಾಗ ನಿನ್ನ ಬೆಲೆ ಗೊತ್ತಾಗದೇ ಇರೋರಿಗೆ ಅಟ್ಲೀಸ್ಟ್ ನೀನು ಇಲ್ಲದೇ ಇದ್ದಾಗ ಗೊತ್ತಾಗ್ಬೋದೋ ಏನೋ. ನೀನು ಇಲ್ಲಿದ್ದಾಗ ನಿನ್ನ ಮಾತಾಡಿಸ್ತಾ ಇದ್ದವರು ನೀನು ದೂರ ಹೋದಾಗ ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸಿ ಫೋನ್ ಮಾಡಿ ಕರ್ಸ್ಕೋಬಹುದೋ ಏನೋ ಅಲ್ವಾ? ಅಂತ ಯೋಚನೆ ಏನಾದರೂ ನಿಮ್ಮ ಮನಸ್ಸಲ್ಲಿದ್ರೆ ದಯವಿಟ್ಟು ಅದನ್ನು ತೆಗ್ದಾಕ್ಬಿಡಿ ಯಜಮಾನ್ರೆ. ಯಾಕೆ ಅಂದರೆ ನಮ್ಮ ಜನನಿ ಇವಾಗ ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾಳೆ. ಹಾಗೆ ಅವಳು ನನ್ನ ಜೊತೆ ಮೊದಲಿನ ಥರ ಅನ್ಯೋನ್ಯವಾಗಿರ್ತಾಳೆ ಅನ್ನೋ ಆಸೆನೂ ನಾನು ಇಟ್ಕೊಂಡಿಲ್ಲ. ಅವಳು ತುಂಬ ದೂರ ಹೋಗಿದ್ದಾಳೆ ಯಜಮಾನ್ರೆ. ಅವಳು ಹಾಗೆಲ್ಲ ಮಾಡ್ತಾಳೆ ಅಂತ ನಾನು ನಮ್ಮ ಪುಟಾಣಿಯಿಂದ ದೂರ ಇರೋದಕ್ಕಾಗುತ್ತಾ ಹೇಳಿ? ಒಂದು ದಿವಸ ನಾನು ನಮ್ಮ ಪುಟಾಣಿ ಮುಖ ನೋಡಿಲ್ಲ ಅಂದ್ರೆ ನನಗೆ ಊಟ ಸೇರಲ್ಲ. ಅಂಥದ್ರಲ್ಲಿ ಅಷ್ಟು ದಿನಗಳ ಕಾಲ ಹೇಗೆ ಯಜಮಾನ್ರೆ ನಾನು ಅವಳನ್ನ ಬಿಟ್ಟಿರೋದು? ದಯವಿಟ್ಟು ಆ ರೀತಿ ಕಲ್ಪನೆ ಕೂಡ ನೀವು ಮಾಡ್ಕೋಬೇಡಿ. ನಿಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಯಜಮಾನ್ರೆ. ಆದರೆ ಈಗ ನೀವು ತಗೊಂಡಿರೋ ನಿರ್ಧಾರಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಮುಂದೆ ಏನಾಗುತ್ತೋ ಬಿಡುತ್ತೋ, ನಾನಂತೂ ನಮ್ಮ ಪುಟಾಣಿ ಜೊತೆನೇ ಇರಬೇಕು. ಇನ್ನು ಮುಂದೆ ಈ ಥರ ನಿರ್ಧಾರಗಳನ್ನೆಲ್ಲ ತಗೋಬೇಡಿ ಯಜಮಾನ್ರೆ. ದಯವಿಟ್ಟು ಇದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡಿ. ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀನು ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದೀಯ. ನನಗೂ ನಮ್ಮ ಮಗಳ ಬಗ್ಗೆ ಆಸೆ ಆಕಾಂಕ್ಷೆ ಎಲ್ಲ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ಕಾಳಜಿ ಪ್ರೀತಿ ಇದೆ ಪಾರು. ಆ ಕಾಳಜಿನೇ ನನ್ನನ್ನು ಈ ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿದ್ದು. ಆದರೆ ಅದು ನಿನಗೂ ಇಷ್ಟ ಆಗಬೇಕು. ನಿನಗಿಷ್ಟ ಆಗಿಲ್ಲ ಅಂದರೆ ಖಂಡಿತ ಅದನ್ನು ಮುಂದುವರ್ಸಲ್ಲ ಪಾರು. ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಪಾರು. ನಿನ್ನಿಷ್ಟನೇ ನನ್ನ ಇಷ್ಟ. ಪ್ರಾಣಿನ ನೋಡಿಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಅಂದರೆ ನಾನು ಖಂಡಿತ ಅದಕ್ಕೆ ಅಡ್ಡ ಬರಲ್ಲ. ನಿನ್ನ ಖುಷಿನೇ ನನ್ನ ಖುಷಿ ಪಾರು. ಪುಟಾಣಿ, 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 ಪುಟಾಣಿ ಇನ್ನೂ ಮನೆಗೆ ಬಂದಿಲ್ಲ. ನಿನಗೆ ಕಾಫಿ ಮಾಡ್ಕೊಡ್ಲಾ? ಬೇಡ.
ಹಲೋ, ಹಾಂ ಹೇಳಿ. ಜನನಿ, ಪುಟಾಣಿ ಪುಟಾಣಿ. ಚಿಕ್ಕಮ್ಮ ಏನಾಯ್ತು? ಯಾಕಿಷ್ಟು ಗಾಬರಿಯಲ್ಲಿ ಬರ್ತಾ ಇದ್ದೀರಾ? ಪುಟಾಣಿ ಪುಟಾಣಿ ಸ್ಕೂಲಲ್ಲಿ ಕಾಣಿಸ್ತಾ ಇಲ್ಲ. ಚಿಕ್ಕಮ್ಮ ಏನ್ ಹೇಳ್ತಿದ್ದೀರಾ ನೀವು? ಅದು ಪುಟಾಣಿನ ಕರ್ಕೊಂಬರಕ್ಕೆ ಅಂತ ನಾನು ಸ್ಕೂಲ್ ಹತ್ರ ಹೋಗಿದ್ದೆ. ಆದ್ರೆ ಅಲ್ಲಿ ಯಾರೋ ಬಂದು ಪುಟಾಣಿನ ಕರ್ಕೊಂಡು ಹೋಗ್ಬಿಟ್ಟಿದಾರಂತೆ. ಚಿಕ್ಕಮ್ಮ, ನಮ್ಮ ಪುಟಾಣಿನ ಯಾರು ಯಾಕೆ ಕರ್ಕೊಂಡು ಹೋಗ್ತಾರೆ? ನಿಜ ಹೇಳಿ, ಪುಟಾಣಿನ ಯಾರು ಕರ್ಕೊಂಡು ಹೋದ್ರು? ಅಯ್ಯೋ, ನನಗೂ ಗೊತ್ತಿಲ್ಲ ಕಣಮ್ಮ. ಹೇಳ್ತಾ ಇದ್ದೀರಾ ರತ್ನವೇಣಿ? ನಮ್ ಪುಟಾಣಿನ ನಮ್ ಯಾರ ಅನುಮತಿನೂ ಇಲ್ಲದೆ ಅದ್ ಯಾರೋ ಅದ್ ಹೇಗೆ ಕರ್ಕೊಂಡು ಹೋಗ್ಬಿಡ್ತಾರೆ? ಅದೇ ಅದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ. ಹನುಮಂತ ಏನಾದರೂ ಇರ್ಬೋದಾ ಅಂತ ಅವ್ರಿಗೂ ಫೋನ್ ಮಾಡಿ ಕೇಳಿದೆ. ಆದರೆ ಅವರು ನಾನು ಎಲ್ಲೋ ಹೊರಗಡೆ ಇದ್ದೀನಿ, ಪುಟಾಣಿನ ನೀವೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತ ನಾನೇ ಹೋಗಿಲ್ಲ ಅಂತಂದ್ರು. ಜನನಿ, ಇಮಿಡಿಯೇಟ್ ಆಗಿ ಸ್ಕೂಲಿಗೆ ಫೋನ್ ಮಾಡಿ ಕೇಳಮ್ಮ. ರಿಸೀವೇ ಮಾಡ್ತಿಲ್ವಲ್ಲ. ಜನನಿ, ಪುಟಾಣಿ ಶಾಲೆ ಟೀಚರ್ ನಂಬರ್ ನಿನ್ನ ಹತ್ರ ಇದೆ ಅಲ್ವಾ? ಅವ್ರಿಗೆ ಫೋನ್ ಮಾಡು. ನಾಟ್ ರೀಚಬಲ್ ಬರ್ತಿದೆ. ಅಯ್ಯೋ ದೇವ್ರೆ, ನಮ್ಮ ಪುಟಾಣಿನ ಯಾರು ಕರ್ಕೊಂಡೋದ್ರು? ಯಜಮಾನ್ರೆ, ನೀವೇ ಒಂದ್ಸಲ ಶಾಲೆ ಹತ್ರ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಅಕ್ಕ, ಹೀಗೆಲ್ಲ ಓವರಾಗಿ ರಿಯಾಕ್ಟ್ ಮಾಡಬೇಡಿ. ನೀವು ಹೀಗೆ ಆಡ್ತಿದ್ರೆ ಎಲ್ರಿಗೂ ಟೆನ್ಷನ್ ಆಗಲ್ವಾ? ಮೊದಲೇ ಎಲ್ಲರೂ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀವಿ ಇಲ್ಲಿ. ಇನ್ನು ಟೆನ್ಷನ್ ಕೊಡಬೇಡಿ ನೀವು. ಹಾಗಲ್ಲಮ್ಮ ಜನನಿ, ಪಾರ್ವತಿಗೆ ಪಾಪ ಇಮೋಷನ್ಸ್ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಿದ್ದಾಳೆ. ಅಲ್ಲದೆ ಇದು ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲಮ್ಮ. ಅಲ್ಲ, ಇಷ್ಟಕ್ಕೂ ಶಾಲೆಯವರು ನಮ್ಮ ಕುಟುಂಬದವ್ರು ಅಲ್ಲದೆ ಬೇರೆಯವ್ರ ಜೊತೆ ಮಗುನ ಕಳಿಸೋ ಹಾಗೆ ಇಲ್ವಲ್ಲ. ಅಂಥದ್ರಲ್ಲಿ ನಮ್ಮ ಪುಟಾಣಿನ ಅವ್ರು ಕಳಿಸಿದ್ದಾರೆ ಅಂತಂದ್ರೆ ಅವರು ನಮ್ಮ ಕುಟುಂಬದಲ್ಲೇ ಯಾರೋ ಒಬ್ರು ಆಗಿರ್ಬೇಕು. ನಮ್ಮ ಜೊತೆ ಯಾರ ಜೊತೆನೂ ಕಳಿಸಿಲ್ಲ ಅಂದ್ರೆ ಹಾಗಾದ್ರೆ ಪುಟಾಣಿನ ಕರ್ಕೊಂಡು ಹೋಗಿರೋದು ಯಾರು? ಯಾರು ಹೋಗಿರ್ಬೋದು? ನಿನಗೇನಾದ್ರೂ ಪುಟಾಣಿ ಬಗ್ಗೆ ಗೊತ್ತಾಯ್ತಾ? ನಮ್ಮ ಪುಟಾಣಿನ ಯಾರು ಕರ್ಕೊಂಡು ಹೋದ್ರಂತೆ? ನಂಗೂ ಗೊತ್ತಿಲ್ಲ. ಅಪ್ಪ, ಗಣಿಗೆ ಫೋನ್ ಮಾಡು. ಗಣಿ ಏನಾದ್ರೂ ಕರ್ಕೊಂಡು ಹೋದ್ನ ಕೇಳು. ಮಾಡಿದ್ದೆ, ಅವನು ನನಗೂ ಗೊತ್ತಿಲ್ಲ ಅಂತಂದ. ಅಯ್ಯೋ ಅತ್ಯಮ್ಮ, ಇವಾಗ ಏನ್ ಮಾಡೋದು? ನನಗೇನೋ ಪೊಲೀಸರಿಗೆ ದೂರು ಕೊಡೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಪೊಲೀಸ್ ಕಂಪ್ಲೇಂಟಾ?
ನಮ್ ಪುಟಾಣಿ ಏನ್ ಕಿಡ್ನಾಪ್ ಆಗಿದ್ದಾಳ ಪೊಲೀಸ್ ಕಂಪ್ಲೇಂಟ್ ಕೊಡೋದಿಕ್ಕೆ? ಅದೆಲ್ಲ ಏನು ಬೇಡ, ಮೊದಲು ಸ್ಕೂಲ್ ಹತ್ರ ಹೋಗಿ ವಿಚಾರಿಸೋಣ ಪುಟಾಣಿನ ಯಾರು ಕರ್ಕೊಂಡು ಹೋಗಿದ್ದಾರೆ ಅಂತ. ಆಗ್ಲೂ ನಮ್ಮ ಪುಟಾಣಿ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಹೇಳು? ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನೋಡೋಕ್ಕೆ ಕೇಳೋಕ್ಕೆ ಸಮಯ ಬಹಳ ಕಡಿಮೆ ಇದೆ ಜನನಿ. ಪಾರ್ವತಿ ಹೇಳಿದ ಹಾಗೆ ಯಾವುದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಸದ್ದು